ಎಲ್ಲರಿಗೂ ಶರಣಾರ್ಥಿ. ನಾವು ಭಾಳ ದಿನ ಆದಮೇಲೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬಂದೀನಿ. ನಮ್ಮ ಶೌರ್ಯನ ಬರ್ತ್ಡೇ ವ್ಲಾಗ್ ಇದು. ಅವನ ಬರ್ತ್ಡೇ ಆಗಿ ಆಲ್ರೆಡಿ ಒಂದು 4-5 ದಿನ ಆಯಿತು. ಈಗ ಈ ವ್ಲಾಗನ್ನ ಹಾಕಾತೀನಿ ಅಷ್ಟೆ. ಶೌರ್ಯನ್ಗೆ ಭಾಳ ಆಸೆ ಇತ್ತು ತಾನೊಂದು ಸೈಕಲ್ ತೊಗೋಬೇಕು ಅಂತ ಹೇಳಿ. ಹೀಗಾಗಿ ಅವ್ನು ಕೇಳ್ತಾ ಇದ್ದ ಅಂಥೇಳಿ ಅವ್ರ ಪಪ್ಪ ಅವನಿಗೊಂದು ಸೈಕಲನ್ನು ಕೊಡಿಸಿದ್ರು. ಅದು ಬರ್ತ್ಡೇ ಗಿಫ್ಟ್. ಸೈಕಲನ್ನು ತೊಗೊಂಡು ಹಂಗೆ ಮನೆಗೆ ಬಂದ್ವಿ. ಆದರೆ ಬರೋವಾಗ ಸೈಕಲನ್ನು ತಾನೇ ಹೊಡ್ಕೊಂಡು ಬರ್ತೀನಿ ಅಂತಂದು ಹೇಳಿ ನಮ್ಮ ಶೌರ್ಯ ತುಂಬ ಹಠ ಮಾಡ್ದ. ಹೀಗಾಗಿ ಸೈಕಲನ್ನು ಸ್ವಲ್ಪ ದೂರ ಅವನ ಹೊಡ್ಕೊಂಡು ಬಂದ. ಆನಂತರ ಬರೋವಾಗ ಆಟೋ ತೊಗೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಸೈಕಲನ್ನು ಪೂಜೆ ಮಾಡಬೇಕು ಅಂತಂದು ಹೇಳಿ ಯಾವುದೋ ಆಗಲಿ ಹೊಸ ವಾಹನ ಏನೋ ಒಂದು ಹೊಸ ವಸ್ತು ತೊಗೊಂಡು ಬಂದ್ರೂ ಪೂಜೆ ಮಾಡಿ ಒಳಗೆ ತೊಗೊಳ್ಳೋದು ಅಂತಂದು ಒಂದು ವಾಡಿಕೆ ನಮ್ಮ ಕಡೆಗೆ ಇರುವಂಥದ್ದು. ಹೀಗಾಗಿ ಶೌರ್ಯರ ಅಜ್ಜಿ ಆ ಸೈಕಲ್ಗೆ ಪೂಜೆಯನ್ನು ಮಾಡಿದರು. ಶೌರ್ಯ ಮಾತ್ರ ಏನಾದರೂ ಆ ಸೈಕಲನ್ನು ಬಿಟ್ಟು ಸರಿಯಂಗಿಲ್ಲ ಅನ್ನೋ ಹಂಗೆ ಸೈಕಲ್ ಹಿಡ್ಕೊಂಡನ್ನು ನಿಂತ್ಕೊಂಡಿದ್ದ. ಯಾರಿಗೂ ಆ ಸೈಕಲನ್ನು ಮುಟ್ಟಕ್ಕೆ ಸಹ ಕೊಡ್ತಾ ಇದ್ದಿಲ್ಲ. ಇಲ್ಲಿ ವೈದಿಕ ಸೈಕಲ್ನ ಹಿಡಿತಾನೆ ಅಂತಂದು ಹೇಳಿ ಒಂದು ಸ್ವಲ್ಪ ಹಿಡ್ಕೊಂಡಿದ್ದಷ್ಟೇ. ಅವನಿಗೂ ಕೂಡ ಹೊಡ್ಯಾಕ ಹೋದ. ಏನಾರ ಆಗಲಿ ಹಂಗೂ ಹಿಂಗೂ ಮಾಡಿ ಸೈಕಲ್ ಪೂಜೆ ಎಲ್ಲ ಮಾಡಿ ಅವನಿಗೂ ಒಪ್ಪಿಸಿ ಅವನ ಕಡೆಯಿಂದನೂ ಸೈಕಲ್ ಪೂಜೆಯನ್ನು ಮಾಡಿಸಿದ ಮೇಲೆ ಇವತ್ತು ಅವ್ನ ಬರ್ತಡೇ ಇತ್ತಲ್ಲ, 3ನೇ ವರ್ಷದ ಬರ್ತಡೇ. ಹೀಗಾಗಿ ಆ ಸೈಕಲನ್ನು ತೊಗೊಂಡಿದ್ದು. ನೋಡ್ರಿ, ಯಾರಿಗೂ ಆ ಸೈಕಲನ್ನು ಹಿಡ್ಯಾಕ ಕೊಡೋಂಗಿಲ್ಲ. ಕಡೆಗೆ ಅವ್ರ ಕಾಕಾಗೂ ಅವನದು ಸೈಕಲನ್ನು ಮುಟ್ಟಕ್ಕೆ ಕೊಡುವಲ್ಲಾಗಿದ್ದ. ಆತ್ಪ ನಿನ್ನ ಸೈಕಲ್ ನೀನೇ ಹಿಡ್ಕೊ, ನೀನೇ ಪೂಜೆ ಮಾಡಂತಂದು ಹೇಳಿ ದೂರ ಸರದು ನಿಂತುಬಿಟ್ಟಿದ್ವಿ ನಾವೆಲ್ಲರೂ. ಸೈಕಲ್ ಪೂಜೆ ಎಲ್ಲ ಮುಗಿಸಿ ತಾನು ಪೂಜೆ ಮಾಡ್ತೀನಿ ಅಂತಂದು ಹೇಳಿ ಬಂದ. ಹೀಗಾಗಿ ಸೈಕಲ್ ಪೂಜೆನ ಅವನ ಮಾಡಿದ್ಮೇಲೆ ಎಷ್ಟು ಚಂದ ಕೈ ಮುಗಿತೈತೆ ನೋಡ್ರಿ ನಮ್ಮ ಕೂಸು. ನಿಮ್ಮ ಮನ್ಯಾಗೂ ಹುಡುಗರು ಹಿಂಗೆ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಆನಂತರ ಮತ್ತು ನಾನು ಜಲ್ದಿ ಹೋಗಬೇಕಾಗಿತ್ತು ಅಂತಂದು ಹೇಳಿ ಹಿಂಗೆ ಬರೋ ಮುಂದೆ ಒಂದು ಕೇಕ್ ತೊಗೊಂಡು ಬಂದಿದ್ನಿ. ಕೇಕ್ ಕಟ್ ಮಾಡಿದ್ರಾತು ಅಂತಂದು ಹೇಳಿ ಶೌರ್ಯನು ಭಾಳ ಖುಷಿಯಿಂದ ಕೇಕ್ ಕಟ್ ಮಾಡ್ದ. ನೀ ಅಪ್ಪನ ಕಡೆ ಕುಂದ್ರ, ಅಪ್ಪನ ಮೇಲೆ ಕುಂದ್ರ ಹೋಗಿ. ಬೇಡ ಅಲ್ಲಿ ಕುಂದ್ರ. ಹ್ಯಾಪಿ ಬರ್ತ್ಡೇ. ಕಟ್ ಮಾಡಿ ನೀನು ಕಾಲು ತೆಗೀನಿ. ಈ ಕಡೆ ಸರಿ. ಹಾಂ ತಿನ್ನಪ್ಪ. ಸರಿ ತಡಿ ತಗೊಳ್ಳಿ ತಡಿ. ನಾನಿಂದ ಕೇಕ್. ಆಮೇಲೆ ಅಲ್ಲೇ ಅಲ್ಲೇ ಕುಂತು ಅವ್ನಿಗೆ ಆರತಿ ಮಾಡಿದ್ವಿ. ಆರತಿ ಮಾಡಿದ್ಮೇಲೆ ಹೆಂಗೆ ಅದಕ್ಕೆ ದೀಪ ಇದನ್ನು ಅವ್ನಿಗೆ ಹಚ್ಚಬೇಕು ಅಂತ ಅನ್ನೋದನ್ನು ನನಗೆ ಹೇಳ್ಕೊಡಕತ್ತಿದ್ದ. ನಮ್ಮ ಕಡೆಗೆ ಒಂದು ಗಾದೆ ಮಾತೈತಿ, ಅಮ್ಮಂಗೆ ಮೊಮ್ಮಗ ಕೆಮ್ಮೋದು ಕಲಿಸಿದ ಅಂತ ಹೇಳಿ. ನಮ್ಮ ಶೌರ್ಯ ಥೇಟ್ ಆ ಗಾದೆ ಮಾತಿಗೆ ಹೊಂದ್ಕೊಳ್ಳೋ ಹಂಗೆ ಅದಾನ. ಅವ್ರ ಅಜ್ಜಿನೂ ಆರತಿ ಮಾಡಿದ ತಕ್ಷಣ ಅವ್ರ ಅಜ್ಜಿಗೂ ಒಂದಿಷ್ಟು ಕುಂಕುಮ ಹಚ್ತಾನ. ಅವ್ನು ಹಿಂಗನ ಒಂಥರ ಬ್ಲೆಸ್ಸಿಂಗ್ಸನ್ನು ತೊಗೊಂಡ. ಸೊ ಆನಂತರ ಕೇಕನ್ನು ತಿನ್ನಿಸಿದ ಎಲ್ಲರಿಗೂ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಮಿನಿ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಂಗೆ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಶೌರ್ಯನ ಬರ್ತಡೇಗೆ ವಿಶ್ ಮಾಡಿರಿ. ಅವ್ನಿಗೆ ಒಳ್ಳೇದಾಗಲಿ ಅಂತ ಹೇಳ್ರಿ. ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಸುಜಾತ ಟೀಚರ್ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ